ಸ್ನೇಹಿತರೆ, ಇದೇ ಥರ ನಿಮ್ಮ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬ ಸಿಂಪಲ್ ಪ್ರೊಸೆಸ್ ಇರುತ್ತೆ ಅಷ್ಟೇ. ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಅದರ ಮುಖಾಂತರ ಒಂದು ಸಣ್ಣ ಪ್ರೊಸೆಸ್ನಲ್ಲಿ ನಿಮ್ಮ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಉಪಯೋಗಕರವಾದ ಮಾಹಿತಿಗಾಗಿ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಮಾಹಿತಿ ಒಳಗಡೆ ಹೋಗೋಣ. ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಬರುವಂತಹ ಒಂದು ಈ ಥರ ಲೋಗೋ ಇರುವಂತಹ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿದ ತಕ್ಷಣ ಎಂಟ್ರಿ ಪ್ರೆಸ್ ಬಂದುಬಿಟ್ಟು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ ಒಂದು PMJAY ಅಂತ ಒಂದು ಸ್ಕ್ರೀನ್ ಕಾಣುತ್ತೆ. ಅಲ್ಲಿ ಕೆಳಗಡೆ ನೋಡಿ ಐ ಎಲಿಜಿಬಲ್ ಅಂತಿದೆ, ಅಲ್ಲಿ ಲಾಗಿನ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಪರೇಟರ್ ಆ್ಯಂಡ್ ಬೆನಿಫಿಷರಿ ಅಂತ ಇರುತ್ತೆ, ಅದರಲ್ಲಿ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿಕೊಂಡು ಪಕ್ಕದಲ್ಲಿ ವೆರಿಫೈ ಅಂತಿದೆ, ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಎಂಟ್ರ್ ಮಾಡಿರುವಂತಹ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTPನ ಎಂಟ್ರ್ ಮಾಡಿ ನೆಕ್ಸ್ಟ್ ಕೆಳಗಡೆ ಬಂದುಬಿಟ್ಟು ಒಂದು ಅದರಂತ ಸ್ವಲ್ಪ ಕೆಳಗಡೆ ಡೌನ್ ಮಾಡಿದ್ರೆ ಸ್ವಲ್ಪ ಕ್ಯಾಪ್ಚಾ ಕೋಡ್ ಕಾಣುತ್ತೆ. ಆ ಕ್ಯಾಪ್ಚಾ ಕೋಡ್ನ ಹೇಗೆ ಇದೆಯೋ ಅದೇ ಥರ ಎಂಟ್ರಿ ಮಾಡಿ ಆಮೇಲೆ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಒಂದು ಪೇಜ್ಗೆ ಹೋಗುತ್ತೆ. ಆ ಪೇಜ್ನಲ್ಲಿ ಬಂದುಬಿಟ್ಟು ಸರ್ಚ್ ಫಾರ್ ಬೆನಿಫಿಷರಿ ಅಂತಿರುತ್ತೆ, ಅಲ್ಲಿ ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದೊಂದಾಗಿ ನೋಡೋಣ. ಫಸ್ಟು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಸ್ಟೇಟ್ ಕರ್ನಾಟಕ ಇರೋದ್ರಿಂದ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಯಾವ ಸ್ಕೀಮ್ ಮುಖಾಂತರ ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ನ ಸರ್ಚ್ ಮಾಡ್ತೀರಾ ಅಂತ ಇರುತ್ತೆ. ಇಲ್ಲಿ ಕುಟುಂಬ ಅಂತಿದೆ ನೋಡಿ, ಆ ಕುಟುಂಬ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಆಗಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ಸರ್ಚ್ ಬೈ ಅಂತಿದೆ, ಇಲ್ಲಿ ಫ್ಯಾಮಿಲಿ ID ಗೊತ್ತಿದ್ದರೆ ಫ್ಯಾಮಿಲಿ ID ಮುಖಾಂತರ ನೀವು ಸರ್ಚ್ ಮಾಡ್ಬೋದು. ಇಲ್ಲಿ ಆಧಾರ್ ನಂಬರ್ ಅಂತ ಹಾಕ್ತೀನಿ. ಆಧಾರ್ ನಂಬರ್ ಅಂತ ಹಾಕಿದ ಮೇಲೆ ಕೆಳಗಡೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಆಗಿದ್ಮೇಲೆ ಲಾಸ್ಟಲ್ಲಿ ಆಧಾರ್ ನಂಬರ್ ಅಂತಿದೆ, ಅಲ್ಲಿ ಆಧಾರ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಸರ್ಚ್ ಕೊಡಿ. ಸ್ನೇಹಿತರೆ, ಕೆಳಗಡೆ ಬಂದುಬಿಟ್ಟು ಸ್ಕ್ರೋಲ್ ಮಾಡಿದ್ರೆ ನಿಮ್ಮ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಡೌನ್ಲೋಡ್ ಅಂತ ಕೇಳುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಥೆಂಟಿಕೇಷನ್ ಅಂತ ಒಂದು ವೆರಿಫಿಕೇಷನ್ ನಡೀತದೆ. ಅಲ್ಲಿ ಬಂದುಬಿಟ್ಟು ನಿಮ್ಮ ಒಂದು OTP ಮುಖಾಂತರ ಅಥವಾ ಫಿಂಗರ್ ಪ್ರಿಂಟ್ ಮುಖಾಂತರ ನೀವು ಬಂದುಬಿಟ್ಟು ನಿಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ವೆರಿಫಿಕೇಷನ್ ನಡೆದ ಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ನಾವು OTP ಮುಖಾಂತರನೇ ಡೌನ್ಲೋಡ್ ಮಾಡ್ಕೊಳ್ಳೋಣ. ಕೆಳಗಡೆ ಬಂದುಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಅದಕ್ಕೆ ಟಿಕ್ ಕೊಟ್ಟು ಅಲೋ ಕೊಡಿ. ಅಲೋ ಕೊಟ್ಟಿದ ತಕ್ಷಣ 2 OTP ನಿಮ್ಮ ಮೊಬೈಲ್ಗೆ ಬರುತ್ತೆ. ಒಂದು ಬಂದುಬಿಟ್ಟು ಆಧಾರ್ ವೆರಿಫಿಕೇಷನ್ OTP, ಎರಡನೇದು ಬಂದುಬಿಟ್ಟು ಬೆನಿಫಿಷರಿ, ಇದು ಬಂದುಬಿಟ್ಟು ಆಯುಷ್ಮಾನ್ ಭಾರತ್ ಕಡೆಯಿಂದ ಒಂದು OTP ಬರುತ್ತೆ. ಆ 2 OTPನ ಎಂಟ್ರಿ ಮಾಡಿ ಓಕೆ ಕೊಟ್ಟರೆ ಈ ಥರ ಡೌನ್ಲೋಡ್ ಅಂತ ಬರುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ನೇಮ್ ಶೋ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಸಿಂಪಲಾಗಿ ನಿಮ್ಮ ಮೊಬೈಲ್ನಲ್ಲಿ ಈ ಥರ ಡೌನ್ಲೋಡ್ ಮಾಡ್ಕೋಬೋದು. ಶೋ ಆಗುತ್ತೆ. ಶೋ ಆಗಿದ ತಕ್ಷಣ ಇಲ್ಲಿ ಪ್ರಿಂಟ್ ಬೇಕಾದ್ರೆ ಡೈರೆಕ್ಟಾಗಿ ಪ್ರಿಂಟ್ ಕೊಟ್ಕೋಬೋದು, ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ತೀವಿ ಅಂದರೆ PDFನಲ್ಲಿ ನೀವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಅದು ಫೈಲ್ ಮ್ಯಾನೇಜರ್ಗೆ ಬಂದುಬಿಟ್ಟು ಡೌನ್ಲೋಡ್ ಆಗಿರುತ್ತೆ. ನೋಡಿ, ಈ ಥರ ಸಿಂಪಲಾಗಿ ನಿಮ್ಮ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ತುಂಬ ಸಿಂಪಲ್ ಆಗಿ ನೀವೇ ನಿಮ್ಮ ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಿಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡುವ ವಿಧಾನವನ್ನು ಸಂಪೂರ್ಣವಾಗಿ ನೋಡಿದ್ದೀರಾ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇದೇ ಥರ ಉಪಯೋಗಕರವಾದ ವಿಡಿಯೋ ಏನೇ ಇದ್ದರೂ ಕೂಡ ನಾವು ತಕ್ಷಣ ಅಪ್ಲೋಡ್ ಮಾಡುವಾಗ ಯೂಟ್ಯೂಬ್ನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತ ನೀವು ಆ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.